ಫ್ರೆಂಡ್ ಫಾರ್ಮ್ ಹೌಸ್ಗೆ ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೀವಿ. ಅದ್ರ ಕಂಪ್ಲೀಟ್ ರಾ ವ್ಲಾಗ್ ಈ ವಿಡಿಯೋ. ಬಿಹೈಂಡ್ ದ ಸೀನ್ಸ್ ಅಂತ ಡೌ ಮಾಡ್ಬಿಟ್ಟು ಕ್ಯಾಮ್ರಾ ಆಗಿದ ತಕ್ಷಣ ನೋಡ್ದ ಮೊದಲೇ ಕಲಾವಿದೆ ಅಲ್ವಾ, ಆರ್ಟಿಸ್ಟ್. ಅದೇ 22K ಫಾಲೋವರ್ಸ್ ಬೇರೆ, 26K ಫಾಲೋವರ್ಸ್ ಬೇರೆ. ಕೇಳ್ಬೇಕಾ? ನಾನು ಬಂದಾದ್ಮೇಲೆ 5,000 ಜಾಸ್ತಿ ಆಗಿರೋದು. ಅದೇ ಗೋಲ್ಡನ್ ಲೆಗ್ ಅನ್ನೋದು ನನ್ನ ಏನ್ ಅನ್ಕೊಂಡಿದ್ದೀನಿ. ಜಾಸ್ತಿ ಬಂದಿರೋದು ಅದು ಕಾಲ್ಗುಣ ಅಂತಾರಲ್ಲ. ಜಾಲ್ರಿ ಕೊಡೋ, ಜಾಲ್ರಿ ಬೇಡ. ಅವರೆಕಾಳು ಹಾಕ್ಲಾ ಅದಕ್ಕ ಗೀ ರೈಸ್ಗೆ? ಬೇಡ, ಅವರೆಕಾಳು ಹಾಕ್ತಾರೆ. ಗೀ ರೈಸ್ ಚೆನ್ನಾಗಿರುತ್ತೆ. ಇದು ಪೀಸ್ ಬೀನ್ಸ್ ಇದೆಯಾ? ನೋಡಿ ಜಾಲ್ರಿ ಕೊಡು ಅಂದ್ರೆ ಸೋಸತ್ತ. ನಿನಗೆ ಬೇಗ ಮದುವೆ ಆಗುತ್ತೆ. ಇನ್ನೇನು ಇದೇ ತರ ಕೇಳಿದ್ದು. ಲೋ ಉದ್ದಕ್ಕೆ ಇದ್ದಿದ್ರಿತ್ತಲ್ವ ಸೌಟು. 1 ಮಿನಿಟ್ ಆಯ್ತು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೇಸ್ಟ್ ನಕ್ಬಿಟ್ರು. ನಾನು ನೆಕ್ಸ್ಟು ನೀನು ಆಡ್ತೆ. ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗಿಂದ ಕಿರ್ತಾನೆ ಇದೆ, ಬಿಟ್ಬೇಡ ಏನಾದ್ರು ಮಾಡಿ. ಹೋಗ್ಲಿ ಮಾಡೆ. ಅವಾಗಿಂದ ಕಿರ್ತಾನೆ ಕೈಯಿಂದ ಬರೋಣ. ಇನ್ನ ಏನಾದ್ರು ರುಬ್ಬೇಕಾ? ಇದಕ್ಕೆ ಗೀ ರೈಸ್ಗೆ ಏನು ರುಬ್ತಾರೆ ರೀ? ಅವ್ರಿಗೇನು ಗೊತ್ತಿಲ್ಲ, ಅವ್ರನ್ನ ಕೇಳ್ತಾ ಇದ್ದೀರಾ? ನಂಗೆ ರುಬ್ಬಕ್ಕಿದೆ, ನಂಗೆ ರುಬ್ತೀರಾ? ರುಬ್ಬಕ್ಕಿದೆ. ಬ್ರೋ ಬ್ಯಾಂಡೆಡ್ ಇದೆ, ಕೇಳಿ ಬ್ರೋ. ನೋಡಿ ಇಲ್ಲಿ ಸಾಕು. ಕರ್ಸ್ಬಿಡ್ಲಾ? ಹೇಳಿ, ಕರ್ಸ್ಬಿಡ್ತೀನಿ, ಮಾಡ್ಬಿಡೋಣ. ಸ್ವಲ್ಪ ಹಿಂದೆ ಹೋಗಿ, ತುಂಬಾ ಹತ್ರ ಆಗಿಲ್ವಾ ನನ್ನ ಮುಖ? 0.5 ಬೇಡ ಬೇಡ, 1 ಇದು ರೆಸಿಪಿ ಗ್ರೀನ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಇದು ರೆಸಿಪಿ ಬಂದು ನಮ್ಮನೆ ರೆಸಿಪಿ. ಹಾಗಾದ್ರೆ ನಮ್ಮನೇಲಿ ಈ ಚಿಕನ್ ಸಿಕ್ಕಾಪಟ್ಟೆ ಫೇಮಸ್ಸು. ಯಾವಾಗಲೂ ಚಿಕನಲ್ಲಿ ಇದೇ ಗ್ರೇವಿ ಮಾಡ್ತೀವಿ, ಬಿಕಾಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಸ್ಟಾರ್ಟರ್ಸ್ ಥರನೂ, ಇಲ್ಲ ಅಂದರೆ ಗೀ ರೈಸ್ ಏನಾದರೂ ಮಾಡಿದಾಗ, ಇಲ್ಲ ಬಿರಿಯಾನಿ, ನನ್ನ ವಾಯ್ಸ್ಗಿಂತ ಇವ್ರ ವಾಯ್ಸೇ ಕೇಳಿಸ್ತಾ ಇರುತ್ತೆ. ಗೀ ರೈಸ್ ಅಥವಾ ಬಿರಿಯಾನಿಗಂತೂ ಸಖತ್ತಾಗಿರುತ್ತೆ. ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಮತ್ತು ಪುದೀನಾನ ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದು ಪುದೀನ ಮತ್ತು ಕೊತ್ತಂಬರಿ ಜೊತೆಗೆ ಹಸಿಮೆಣಸಿನ್ಕಾಯಿ ಇದೆಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಸ್ವಿಚ್ ಆನ್ ಮಾಡ. ಸ್ವಲ್ಪ ಪೆಪ್ಪರ್ ಸೌಂಡ್ ಬರ್ತಾ ಇದೆ. ಇಲ್ಲ ಇನ್ನ ಬೆಂದಿಲ್ದೇ ಇರೋದು. ಅಡುಗೆ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಏನು ಗೊತ್ತು? ತಿನ್ನೋದು. ಸೊ ಗ್ರೈಂಡ್ ಮಾಡ್ತಿದ್ದಕ್ಕೇನೆ ಒಂದು ಆನಿಯನ್ನ ಕಟ್ ಮಾಡಿ ಹಾಕೋತೀನಿ, ಹಚ್ಕೋತೀನಿ. ನೋಡ್ಬಾರೆ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಾ ಇದ್ದೀನಿ. ಆಮೇಲೆ ಕಟ್ ಮಾಡಿರೋ ಆನಿಯನ್ ಹಾಕೊಂಡಿದ್ದೀನಿ. ಸೊ ಸಾಕು ಅಷ್ಟು. ಏನು ಹೇಳಬೇಕು? ಇದು ಗೀ ರೈಸ್ ರೆಡಿ ಆಗ್ತದೆ. ಗೀ ರೈಸ್ ಹೆಂಗ್ ಮಾಡಿದ್ರಿ ಅಂತ ಹೇಳಿ ಹಂಸ. ನಾನೇನು ಹೇಳಲ್ಲ. ತಗೊಳ್ಳಿ ಗೀ ರೈಸ್. ಸ್ವಲ್ಪ ಉಪ್ಪಾಗ್ಬಿಟ್ಟಿದೆ, ಅದಕ್ಕೇನೆ ಅದೇ ಯಾವಳು ಹೇಳಿದ್ಲು. ವಾವ್ ಹಂಸ, ನನ್ನ ಸ್ವಲ್ಪ ಉಪ್ಪಾಗಿದೆ. ಅದಕ್ಕೆ ಹೇಳಿ, ಇವಾಗ ಹೇಳಿ. ಗೀ ರೈಸ್ ಸ್ವಲ್ಪ ಉಪ್ಪಾಗಿದೆ, ಅದಕ್ಕೆ ಬಾಯ್ ಮುಚ್ಚು. ಗೀ ರೈಸ್ ಸ್ವಲ್ಪ ಉಪ್ಪಾಗಿದೆ. ಸೊ ಹಂಗಾಗಿ ನನ್ನ ಫ್ರೆಂಡ್ ಹೇಳಿದ್ಲು ಅರ್ಧ ಆಲೂಗಡ್ಡೆ ಹಾಕು ಅಂತ. ಈ ಆಲೂಗಡ್ಡೆ ಕಾಣಿಸ್ತಾ ಇಲ್ಲ ನಿಮಗೆ, ನಾನು ಹಾಕಿದ್ದೀನಿ
ನಮ್ಮನ್ನ ನೆಚ್ಕೊಂಡಂತೂ ಅಡುಗೆ ಮಾಡಿಬಿಡಿ. ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಬೆಳಗ್ಗೆನೆ ತರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಏನೇನು ಹಾಕಿದ್ದೀರಾ ಅದಕ್ಕೆ? ಎಲ್ಲ ಒಳಗೂ ಗೊತ್ತಿರುತ್ತದೆ. ಇದು ಬೇರೆ ಯಾವ ಆರಿಸ್ದಾರ ಅವ್ರ ಕೈಯಲ್ಲಿ ಮಾಡಿದ್ದು. ಇದು ಹ್ಯಾರಿಸ್ ಅಂತ ಪಂಕಜ ಅವರು ಅವ್ರ ಹತ್ರ ತಗೊಂಡು ಅಯ್ಯೋ ಇದನ್ನ ಅಯ್ಯೋ ಬೆಂಗಳೂರಲ್ಲಿ ಹ್ಯಾರಿಸ್ ಅಂತ ಒಂದು ಕಬಾಬ್ ಸೆಂಟರ್ ಫೇಮಸ್ ಸೆಂಟರ್ ಇದೆ. ಸೇಮ್ ಅದೇ ತರ ಮಾಡೋಣ ಅಂತ ಅವ್ರ ಹತ್ರನೇ ರೆಸಿಪಿ ಎಲ್ಲ ಕೇಳ್ಕೊಂಡು ಮ್ಯಾರಿನೇಟ್ ಮಾಡಿ ಮಾಡ್ತಿದೀವಿ. ಅವ್ರ ಹತ್ರನೇ ಮ್ಯಾರಿನೇಟ್ ಮಾಡಿಸ್ಕೊಂಡು ಎತ್ಕೊಂಡ್ ಬಂದಿದೀವಿ. ಒಂದ್ 4 ಪೀಸ್ ಹಾಕಿದೀವಿ, ನೋಡೋಣ ಹೆಂಗ್ ಬರುತ್ತೆ ಅಂತ. ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಸೇಮ್. ತಿಂತಾ ಇದ್ರೆ ಒನ್ ಮೋರ್ ತಗೊಳ್ತಾ ಇದ್ರಿ. ಹೇಳ್ಬೇಕಪ್ಪ ಅವೆಲ್ಲ. ಸಾರಿ ಬ್ರೋ. ನೀವು 2 ಒಲೆ ಇಟ್ಕೊಟ್ರೆ ನಾನೆಲ್ಲಿಕ್ಲಿ ಹೀರೆ ಆಗೋಯ್ತು. ಉಪ್ಪು ಕಮ್ಮಿ ಆಗಿದೆ ಅಲ್ವಾ? ಟೇಸ್ಟ್ ನೋಡ್ತೀವಿ. ಇದೆಯಾ? ಉಪ್ಪಿದೆಯೇನೋ? ಇಲ್ಲ ಕರೆಕ್ಟ್. ಇವಾಗ ಬೇಯಿಸ್ಬೇಕು. ಅಡುಗೆ ಮಾಡಿ ತುಂಬ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋರು ಆಯ್ತಾ, ಇವ್ರಿಗೆ ತಿಂದು ಎಕ್ಸ್ಪೀರಿಯನ್ಸ್ ಇರೋರು. ಇದ್ರಲ್ಲ ಪ್ರವೀಣ ಇನ್ನೊಂದ್ಸಲ ಹೇಳು. ಕ್ರೆಡಿಟ್ ಕಡೆ ಕೊಡಲ್ಲ ಅನ್ಸಕ್ ಅವ್ರಿಗೆ. ಏನ್ ಏನ್ ಈ ತರ ಚೆನ್ನಾಗಿ ಕಟ್ ಮಾಡೋದು ಕಲೆನಾ? ಕಟ್ ಮಾಡ್ತಿರೋ ಫೇಸು ಕ್ರೆಡಿಟ್ ಕೊಡ್ತಿರೋ ಫೇಸು. ನೋಡ್ತಾ ಇರೋ ಫೇಸ್ ಚೆನ್ನಾಗಿದಲ್ಲ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಪಟ್ಟನತ್ತೆ ಅನ್ನಲ್ಲ, ಬಿಸಿನೇ ಆಗಿಲ್ಲ ಇನ್ನ. ಹೌದಾ? ಸಾಕು. ಹೇಳಿ ಅದು ಬ್ರೌನ್ ಆಗೋದಂತ ಮಾಡಬೇಕು. ಸ್ವಲ್ಪನೇ ಆನಿಯನ್ ಹಾಕಿರೋದು. ಆನಿಯನ್ ಸ್ವಲ್ಪ ಬ್ರೌನ್ ಆಗಬೇಕು. ನಮ್ಮ ರೆಸಿಪಿ ಬ್ಲಾಗ್ ಆಗುತ್ತಾ ಅಥವಾ ನಾವೆಲ್ಲ ಮಾತಾಡ್ತಿದ್ದೀವಿ ಬ್ಲಾಗ್ ಆಗುತ್ತಾ? ಇದು ವ್ಲಾಗ್ ಆಗೋದೇ ಡೌಟ್ ನನಗೆ. ನಾನು ಬ್ಲಾಗ್ ಮಾಡ್ತೀನಿ. ಎರಡೆರಡು ಐಟಮ್ ಮಾಡ್ತಾರೆ ನೋಡಿ. ಪವನ ಫೋನ್ ಇಟ್ಬಿಟ್ಟಿದ್ದು ಗೊಂದು ಚಿಕನ್ ಆಗಪ್ಪ. ಒಂದು ನಿಮಿಷ. ಇರು ಒಂಚೂರು ಎಣ್ಣೆ ಕಾಯಿಲಿ. ಒಂದೇ ಒಂಚೂರು ಎಣ್ಣೆ ಕಾದಿದೆ. ಇದಕ್ಕೆ ಹಾಕು. ಇಲ್ಲ ಇನ್ನೊಂಚೂರು ಕಾಯಿಲಿ. ಅದು ವಿಡಿಯೋ ಮಾಡಿದ್ರೆ ಎಷ್ಟು ತೋರಿಸ್ತಾ ಇದ್ದೀರಾ? ಹಂಗ ಹಾಕ್ಬಾರ್ದು ಪ್ರವೀಣ. ಹಾಕೋದು ಚಿಕನ್ ಆಯ್ತು, ನೀ ಒಂದು ಸ್ವಲ್ಪ ಹಿಂಗೆ ಹಾಕು. ಚಿಕನ್ ಹಾಕೋ ಮುಖ ನೋಡು. ಇದಕ್ಕೆ ಇನ್ನೇನು ಹಾಕಲ್ವೇನ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಫಸ್ಟ್ ಅದು ಇದಾಗಲಿ ಹಾಕಿ. ನೀನು ಹಾಕು ಬಾ. ಪರವಾಗಿಲ್ಲ, ನನಗೂ ಇಷ್ಟ ಇಲ್ಲ, ಅದಕ್ಕೆ ಕೊಟ್ಟಿದ್ದೀನಿ. ರಾ ಮೀಟ್, ಸ್ವಲ್ಪ ಅರಿಶಿನ ಪೌಡರ್, ಲಾಸ್ಟಿಗೆಲ್ಲ ಇದನ್ನು ಮಾಡಬೇಕು ಆಯಿತಾ. ಬರೀ ಮಾಡ್ಕೊಂಡು ತಿನ್ನೋದಷ್ಟೇ ಅಲ್ಲ, ಇಲ್ಲ ನೋಡ್ತಾ ಇರೋದಷ್ಟೇ ಅಲ್ಲ, ಅದು ಇರಬೇಕು. ಬೇಡ ಬೇಡ ಕಣೋ, ಮಾಡಬೇಡ. ಆಮ್ಲೆಟ್ ಹಂಸ ಮಾಡಿರೋದು. ನನ್ನ ಹತ್ರ ಬಂದ. ನಾನೊಂದು ಜಾಸ್ತಿ ಹೋಗ್ತೀನಿ. ಕುರಿತದೆ ಮುಖ ಎಲ್ಲ. ಕಬಾಬ್ ತರಿಸು. ಕಬಾಬ್ ಆದಮೇಲೆ ಟಂಟಡಾನ್ ಹಿಯರ್ ಕಮ್ ಗೀ ರೈಸ್. ನಾವಿಬ್ರು ತೋರಿಸಿಗ ಇದಕ್ಕೆ ಹಾಕೊಂಡು ಆಯಿತಾ. ಲಾಸ್ಟ್ ಸೆಟ್ ಮುಗೀತು. ಐ ಆಮ್ ಡನ್. ಸಾಕು, ಇಲ್ಲಿಗೆ ವ್ಲಾಗ್ ನಿಲ್ಸೋಣ.